ವಕೀಲರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಕೋರ್ಟ್ ಸಮನ್ಸ್ ನೀಡೋದಕ್ಕೆ ಹೋದಂತಹ ವಕೀಲರ ಮುಂದೆನೇ ಗದ್ದಲ ಆಗಿದೆ. ಹಾಗಾದ್ರೆ ವಕೀಲರ ಕರ್ತವ್ಯಕ್ಕೆ ತಿಮರೋಡಿ ಗ್ಯಾಂಗ್ ಅಡ್ಡಿಪಡಿಸ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನ ಕೋರ್ಟ್ ಸಮನ್ಸ್ ನೀಡೋದಕ್ಕೆ ಅಂತ ವಕೀಲರು ಹೋಗಿದ್ರು. ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರದ ವಿರುದ್ಧ ತಡೆಯಾಜ್ಞೆಯ ಕೇಸ್ ದಾಖಲಾಗಿದೆ. ತಡೆಯಾಜ್ಞೆ ಕೇಸ್ ಸಂಬಂಧ ಸಮನ್ಸ್ ನೀಡೋದಕ್ಕೆ ವಕೀಲರು ಹೋಗಿದ್ರು. ಆಗ ವಕೀಲರ ಮುಂದೆನೆ ಗದ್ದಲ. ಸಮನ್ಸ್ ತಗೊಂಡಿಲ್ಲ, ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ತಿಮರೋಡಿ ಗ್ಯಾಂಗ್ ವಿರುದ್ಧ ವಕೀಲ ಅರ್ಜುನ್ ಆರೋಪ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ನಡೆದಂತಹ ಘಟನೆ ಇದು. ಮಾತಾಡೋಕ್ಕೂ ಒಂದು ಧಾಟಿ ಇಲ್ಲ, ಒಂದು ಕರ್ಟಸಿ ಇಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಫೋನ್ ಅಲ್ಲಿ. ಉಲ್ಟಾ ನಮ್ಮ ಮೇಲೆ ಏನೇನು ಅಂತ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತಿನ್ನೇನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಪೊಲೀಸರು ಬರಬೇಡ, ಪೊಲೀಸರು ಬರುವವರೆಗೆ ಹೋಗುದಿಲ್ಲ. ಪೊಲೀಸರು ಬರಬೇಕು. ಅದರ ಪ್ರೊಸೀಜರ್ ನಮಗೆ ಗೊತ್ತಿದೆ. ಪೊಲೀಸ್ನವರಿಗೆ ಮುಂಚಿತ ಲೆಟ್ ಮೀ ಸ್ಪೀಕ್. ಈ ಪ್ರೊಸೀಜರ್ ನಮಗೆ ಗೊತ್ತಿಲ್ಲ. ಅಂದ್ರೆ ಸೆನ್ಸಿಟಿವ್ ಏರಿಯಾ. ಸೊ ವಿತ್ ದೇರ್ ಕೈಂಡ್ ಪರ್ಮಿಷನ್ ಐ ಕ್ಯಾನ್ ಡೂ ದಟ್ ಬೈ ಟುಮಾರೋ. ಸರ್, ಈಗ ಏನಾಯ್ತು ಇವರು ಬಂದ್ರು, ಎಲ್ಲರೂ ಕೇಳಿದ್ರು ಯಾರು ನೀವು ಅಂತ. ಆಮೇಲೆ ಮಾತಾಡ್ತಾ ಇವ್ರು ಏನಂತ ಇದ್ರು, ನೀವು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದ್ರು. ಅದು ನಮ್ಗೆ ಪ್ಲೀಸ್ ಏನಂತ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಕೈ ಮಾಡಿ ಅವು ಅದು ಏನಾಗಿಲ್ಲ. ಫೋನ್ ಅಲ್ಲಿ ನಮಗೆ ಇನ್ನು ಉದ್ಯೋಗ ಆಗಲಿಲ್ಲ ಹೆಂಗೆ? ಉದ್ಯೋಗ ಮತ್ತಿನ್ನೇನು ಮಾತಾಡೋಕ್ಕೂ ಒಂದು ಧಾಟಿ ಇಲ್ಲ, ಒಂದು ಕರ್ಟಸಿ ಇಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಫೋನ್ ಅಲ್ಲಿ. ಉಲ್ಟಾ ನಮ್ಮ ಮೇಲೆ ಏನೇನು ಅಂತ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತಿನ್ನೇನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಪೊಲೀಸರು ಬರಬೇಡ, ಪೊಲೀಸರು ಬರುವವರೆಗೆ ಹೋಗುದಿಲ್ಲ. ಪೊಲೀಸರು ಬರಬೇಕು, ಪೊಲೀಸರು ಕಸ್ಟಡಿ ಹೇಳ್ತಾ ಹೋಗಬೇಕು. ಪೊಲೀಸರು ಕಸ್ಟಡಿ ಹೇಳ್ತಾ ಹೋಗಬೇಕು. ಇಷ್ಟೇ. ಕೇಸಲ್ಲಿ ಯಾರು ಪಾರ್ಟಿ ಇದ್ದಾರೆ, ತನುಷ್ ಶೆಟ್ಟಿ ಅವರೆಲ್ಲ ಆ ಕೇಸಲ್ಲಿ ಪಾರ್ಟಿ ಇರೋರು. ಅವರಿಗೆ ನಾವು ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡ್ಲಿಕ್ಕೆ ಹೋಗಿದ್ದಷ್ಟೇ. ಅಲ್ಲಿ ಬೇರೆ ನಮ್ದೇನು ಇದಿಲ್ಲ. ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಹೋದಾಗ ಅವರು ಕೂಡ ಗೊತ್ತಿಲ್ಲ ಅದಕ್ಕೆ ರೆಡಿಯಾಗಿದ್ರಾ ಇಲ್ವೋ ಏನೋ ಅಂತ. ಮಾತಂದರೆ ನಾವು ಜಸ್ಟ್ ಏನೋ ಒಂದು ವಿಷಯನ ಹೇಳುವಾಗ ಸ್ಟಾರ್ಟ್ ಮಾಡುವಾಗಲೇ ಅವರು ಅದನ್ನು ನಮಗೆ ಇನ್ಸ್ಟಿಗೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದರಿಂದ ನಾವು ಸ್ವಲ್ಪ ಇನ್ಸ್ಟಿಗೇಟ್ ಆಗಿ ಮಾತು ಬೆಳೀತು. ಆಮೇಲೆ ಪೊಲೀಸ್ ಬಂದು ಅದನ್ನು ನಮ್ಮ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ಇದು ಮಾಡಿದ್ದಾರೆ. ತನುಷ್ ಶೆಟ್ಟಿ, ಗಿರೀಶ್ ಮಠನವರ್, ಜಯಂತ್ ಅವರೆಲ್ಲ ಇದ್ದರು. ಸೊ ನಾವು ಹೋಗಿದ್ದು ಖಾಲಿ ವಿ ವಾಂಟೆಡ್ ಟು ಡೂ ಅವರ್ ಲೀಗಲ್ ವರ್ಕ್. ಹ್ಯಾಂಡ್ ಸಮನ್ಸ್ ಏನು ಕೋರ್ಟ್ ಇಶ್ಯೂ ಮಾಡಿತು ಅದನ್ನು ನಾವು ಹೋಗಿ ಕೊಟ್ಟು ತಳಿಸ್ಬೇಕು ಅನ್ನೋದು ಅವರಿಂದ. ನಾವು ಕೇಸ್ ಇದು ಒಂದು ಇಂಜಂಕ್ಷನ್ ಸೂಟ್. ಇದು SIT ತನಿಖೆ ಸ್ಟಾರ್ಟ್ ಆದಮೇಲೆಲ್ಲ ಸ್ವಲ್ಪ ತುಂಬ ಚಾನಲ್ಗಳು ಅದನ್ನು ಅಪಪ್ರಚಾರ ಮಾಡಿ ಸ್ಟಾರ್ಟ್ ಮಾಡಿದರು. ಸಂಸ್ಥೆ ಅದು ಹೆಸರು ಎಲ್ಲ ಎತ್ತಿ ಅದನ್ನು ಇದು ಮಾಡೋದು ಸ್ಟಾರ್ಟ್ ಮಾಡಿದರು. ಫಾಲ್ಸ್ ನ್ಯೂಸ್ ಸ್ಪ್ರೆಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದ್ರಲ್ಲಿ ತುಂಬ ಜನನ ಪಾರ್ಟಿ ಮಾಡಿದ್ವಿ ನಾವು. ಪಾರ್ಟಿ ಮಾಡಿ ನಾವು ಅದನ್ನು ಹ್ಯಾಂಡ್ ಸಮನ್ಸ್ ಕೇಳಿದ್ದು ಅವ್ರಿಗೆ. ಯಾಕಂದರೆ ಅವರು ಸರ್ವ್ ಆದಮೇಲೆ ಅವ್ರು ಬರಬೇಕು. ಬಂದಾದಮೇಲೆ ಅದನ್ನು ಅಬ್ಜೆಕ್ಷನ್ ಎಲ್ಲ ಹಾಕಿ ಅದು ಕೋರ್ಟ್ ಡಿಸೈಡ್ ಆಗುವಂಥದ್ದು ಪ್ರೊಸೀಜರು. ಸೊ ಹಾಗಾಗಿ ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ವಿ. ಅವ್ರು ಹ್ಯಾಂಡ್ ಸಮನ್ಸ್ ಕೋರ್ಟ್ ಆರ್ಡರ್ನೇ ಅವರು ಇದು ಮಾಡ್ತಿದ್ದಾರೆ ಅಂದರೆ ಕೋರ್ಟ್ ಆರ್ಡರ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಹ್ಯಾಂಡ್ ಸಮನ್ಸ್ ಅವರಿಗೆ ತೊಗೊಂಡು ಕೋರ್ಟಲ್ಲಿ ಆನ್ಸರ್ ಮಾಡ್ಬೋದಿತ್ತಲ್ಲ. ಇಲ್ಲ, ಅವರು ಹ್ಯಾಂಡ್ ಸಮನ್ಸ್ ತೊಗೊಂಡಿಲ್ಲ. ಪೊಲೀಸ್ ಅವ್ರು ಬಂದರು. ಪೊಲೀಸರು ನಮ್ಮ ಸ್ಟೇಟ್ಮೆಂಟ್ಗಳು ತೊಗೊಂಡ್ರು, ಏನು ವಿಷಯ ಅಂತ ತಿಳ್ಕೊಂಡ್ರು. ಆಮೇಲೆ ನಮ್ಮದು ಅದು ಫೋಟೋ ಎಲ್ಲ ತೊಗೊಂಡಿದ್ದಾರೆ. ಯಾರೆಲ್ಲ ಅಲ್ಲಿ ಅದ್ರ ಕೇಸಲ್ಲಿ ಇದ್ದಾರಲ್ಲ ಅವ್ರದ್ದೆಲ್ಲ ಫೋಟೋ ಎಲ್ಲ ತೊಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.